ದರ್ಶನ್ ಗ್ಯಾಂಗು ಅರ್ಥಾತ್ ಡಿ ಗ್ಯಾಂಗು ಅಂತೂ ಇಂತೂ ದಿಕ್ಕಾಪಾಲಾಯಿತು. ಇನ್ನು ಕೆಲವರು ಇಲ್ಲೇ ಇದ್ದಾರೆ ಬೆಂಗಳೂರು ಜೈಲಲ್ಲಿ, ಅವ್ರನ್ನ ಮೂವ್ ಮಾಡೋದು ಬಾಕಿ ಇದೆ. ಮೊನ್ನೆನೇ ನ್ಯಾಯಾಲಯ ಜೈಲು ಅಧಿಕಾರಿಗಳ ಮನವಿಗೆ ಒಪ್ಪಿಗೆ ಕೊಡ್ತು. ಬಳ್ಳಾರಿ ಜೈಲಿಗೆ ಹಾಕ್ತೀರಾ ಇವನ್ನ, ಕರ್ಕೊಂಡು ಹೋಗಿ ಅಂತ. ನೋಡಿ ಎಲ್ಲಿಂದ ಎಲ್ಲಿಗೆ ಬಂತಿದ್ದು. ಒಂದು ಫೋಟೋ, ಜೈಲಿನ ನಿಯಮ ಉಲ್ಲಂಘನೆಯಾಗಿದೆ ಅನ್ನುವುದಕ್ಕೆ ಸಾಕ್ಷಿ ಅಂತಿದ್ದ ಒಂದು ಫೋಟೋ, ಒಂದು ಕೆಲವು ಸೆಕೆಂಡ್ಗಳ ಒಂದು ವಿಡಿಯೋ. ದರ್ಶನ್ ತನ್ನ ಜೀವನದ ಕಡು ಕಷ್ಟದ ಅವಧಿಯನ್ನು ಕಳೆಯೋ ಹಂಗೆ ಮಾಡ್ತಿದ್ದು. ಇದ್ದಿದ್ರಲ್ಲೇ ಬೆಂಗಳೂರು ಜೈಲು ಪರವಾಗಿಲ್ಲ ಅನ್ನೋ ಹಂಗಿತ್ತು. ಪರಿಚಯಸ್ಥರು ಆರಾಮಾಗಿ ಓಡಾಡ್ಕೊಂಡಿದ್ದ ದರ್ಶನ್ಗೆ ಒಂದು ಸಿಗರೇಟು, ಕೈಯಲ್ಲಿನ ಮಗ್ಗು, ಕೂತ್ಕೊಂಡಿದ್ದ ಕುರ್ಚಿ, ಮುಂದಿದ್ದ ಟೀಪಾಯಿ ಮತ್ತು ಅವನು ಯಾವನೋ ಧರ್ಮ ಅನ್ನುವಂಥವನು ಮಾಡಿಕೊಟ್ಟ ವಿಡಿಯೋ ಕಾಲು ಫಜಿತಿ ತಂದಿಟ್ಬಿಡ್ತು. ಬಳ್ಳಾರಿ ಜೈಲಿಗೆ ದರ್ಶನನ್ನು ಶಿಫ್ಟ್ ಮಾಡೋದು ಹೆಂಗೆ, ಯಾವ ರೂಟು, ಯಾವ ಗಾಡಿ ಎಲ್ಲ ತಲೆ ಕೆಡಿಸ್ಕೊಂಡಿದ್ರು. ಮಾಧ್ಯಮಗಳ ಕಣ್ ತಪ್ಪಿಸಿ ಈತನನ್ನು ಶಿಫ್ಟ್ ಮಾಡಬೇಕಾಗಿತ್ತು. ಹಗಲೊತ್ತಿನಲ್ಲಿ ಶಿಫ್ಟ್ ಮಾಡಿದ್ರೆ ದಾರಿಯುದ್ದಕ್ಕೂ ಅಭಿಮಾನಿಗಳು ನಿಂತ್ಕೊಳ್ಳಬಹುದು ಅನ್ನೋ ಒಂದು ಅಂದಾಜಿತ್ತು. ಆ ಎಲ್ಲ ಕಾರಣಕ್ಕೆ ಮೆಟಿಕ್ಯುಲಸ್ ಆಗಿ ಪ್ಲ್ಯಾನ್ ಮಾಡಿದ್ರು ಪೊಲೀಸರು. ಮೆಟಿಕ್ಯುಲಸ್ ಆಗಿ ರಾತ್ರಿ 4:15 ಒಂದು ಟೆಂಪೋ ಟ್ರಾವೆಲರ್ನಲ್ಲಿ ಕೂಡಿಸ್ಕೊಂಡು ಹೊರಟರು. ರೀಚ್ ಆಗಿದ್ದು 10 ಗಂಟೆಗೆ. ಪೊಲೀಸ್ ಡಿಪಾರ್ಟ್ಮೆಂಟ್ನ ಟೆಂಪೋ ಟ್ರಾವೆಲರ್ 69 ದಿನಗಳ ನಂತರ, 69 ದಿವಸ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಇದ್ದಿದ್ದು ದರ್ಶನ್. 70ನೇ ದಿವಸದ ರಾತ್ರಿ ಬಳ್ಳಾರಿ ಜೈಲು. ಅಲ್ಲೇನು ಕಥೆನೋ ಗೊತ್ತಿಲ್ಲ ಇನ್ನು. ಬಟ್ DIG ಮಾತ್ರ ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ. ನಾವು ಏನೇನೋ ಆದೇಶ ಕೊಟ್ಟಿದ್ದಾರೆ ಅನ್ನೋದು ತೋರಿಸ್ತೀನಿ ನಿಮಗೆ. ಒಟ್ಟಿನಲ್ಲಿ ಟೆಂಪೋ ಟ್ರಾವೆಲರ್ನಲ್ಲಿ ಕರ್ಕೊಂಡು ಹೋದರು. ಮುಂದೊಂದು ಎಸ್ಕಾರ್ಟಿಗೆ ಬೊಲೆರೋ ಇತ್ತು, ಹಿಂದೊಂದು ಎಸ್ಕಾರ್ಟಿಗೆ ಬೊಲೆರೋ ಇತ್ತು. ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಅನಂತಪುರ ಮೂಲಕ ಬಳ್ಳಾರಿ ಕರ್ಕೊಂಡು ಹೋದರು. ಈ ರೂಟು ಇತ್ತು. ತುಮಕೂರು, ಚಿತ್ರದುರ್ಗ, ಚಿತ್ರದುರ್ಗದಿಂದ ರೈಟ್ ತಗೊಂಡು ಹಂಗೂ ಹೋಗಬಹುದಾಗಿತ್ತು. ಬಟ್ ಏನೋ ಭದ್ರತೆಯ ದೃಷ್ಟಿನೋ ಇನ್ನೊಂದೋ ಮತ್ತೊಂದು, ಕರ್ನಾಟಕದ ಒಳಗಡೆ ಹೋಗೋದಕ್ಕಿಂತ ಆಂಧ್ರದ ಮೂಲಕ ಬಳ್ಳಾರಿಗೆ ಎಂಟ್ರಿ ಆಗೋದು ಬೆಟ್ರು ಅಂತ ಪೊಲೀಸರು ಡಿಸೈಡ್ ಮಾಡಿದರು. ಬಳ್ಳಾರಿಗೆ ಹೋಗಿ ತಲುಪಿದಾಗ 10 ಗಂಟೆ. ಬಂದಿದ್ದು ನೋಡಿದ್ರೆ ಮತ್ತೆ ಅದೇ ರುಬಾಬ್ನಲ್ಲಿ ರೌಂಡ್ ನೆಕ್ ಪೂಮಾ ಟಿ ಶರ್ಟು, ಇಲ್ಲೊಂದು ಕೂಲಿಂಗ್ ಗ್ಲಾಸು, ಕೈಗೆ ಕೋಳ ತೊಡಸ್ದಂಗೆ ಕಾಣಿಸ್ತಾ ಇತ್ತು. ಅದನ್ನು ಬಟ್ಟೆಯಿಂದ ಮುಚ್ಕೊಂಡಂಗೆ ಹಂಗೆ ಅನ್ನಿಸ್ತಾ ಇತ್ತು. ಆಮೇಲೆ ಕ್ಲಾರಿಫಿಕೇಷನ್ ಬಂದಿದೆ, ಅದು ಕೋಳ ಅಲ್ಲ, ಅದು ಕೂಲಿಂಗ್ ಗ್ಲಾಸ್ ಅಲ್ಲ, ಅದು ಓದೋದಕ್ಕೆ ಹಾಕೊಳ್ಳೋ ರೀಡಿಂಗ್ ಗ್ಲಾಸು ಅಂತೇನೋ ಒಂದು ಸ್ಪಷ್ಟೀಕರಣ ಬರ್ತಾ ಇದೆ. ಇದು ಬಳ್ಳಾರಿ ಜೈಲಿಗೆ ಎಂಟ್ರಿ ಆಗಿದ್ದು. ಸಿನಿಮಾ ಶೂಟಿಂಗಿಗೆ ಬಂದಂಗೆ ಇತ್ತು. ಆ್ಯಕ್ಚುಲಿ ಅಲ್ಲೊಂದು ಯಾವುದೋ ದರ್ಶನಂದೇ ಯಾವುದೋ ಒಂದು ಸಿನಿಮಾ ಹೆಸರು ಹೇಳಿದ್ರಪ್ಪ ನನಗೆ. ಅದೊಂದು ಶೂಟಿಂಗ್ ಆಗಿದೆಯಂತೆ ಬಳ್ಳಾರಿ ಜೈಲಿನಲ್ಲಿ. ಬಟ್ ದರ್ಶನ್ ಬಂದಿರಲಿಲ್ವಂತೆ. ಚೌಕ ಅಂತ ಯಾವುದೋ ಸಿನಿಮಾ ಬಂದಿತ್ತಂತೆ ಈತಂದು. ಅದರದ್ದು ಶೂಟಿಂಗ್ ಬಳ್ಳಾರಿ ಜೈಲಲ್ಲಿ ಆಗಿತ್ತಂತೆ. ಆ ಶೂಟಿಂಗಿಗೇನು ಬಂದಿರಲಿಲ್ವಂತೆ ದರ್ಶನ್. ಇಲ್ಲಿ ಕರ್ಕೊಂಡು ಬಂದ ಮೇಲೆ ಕೈಗೆ ಹಾಕಿದ್ದ ಕೈನ ಕಡಗ ಇತ್ತು ಕೈಯಲ್ಲಿ, ಬ್ರೆಸ್ಲೆಟ್ಟು ತೆಗೆಸಿದ್ದಾರೆ. ಒಂದು ಕೆಂಪು ದಾರ ಕಟ್ಕೊಂಡಿದ್ದಂತೆ, ತೆಗೆಸಿದ್ದಾರೆ. ಬೆಳ್ಳಿ ಕಡಗ, ಅದು ಕೆಂಪು ದಾರ ಇತ್ತು, ತೆಗೆಸಿದ್ದಾರೆ. ಕೊರಳಿಗೆ ಹಾಕ್ಕೊಂಡಿದ್ದ ಚೈನ್ ತೆಗೆಸಿದ್ದಾರೆ. ಎಲ್ಲ ತೆಗಿತೀನಿ, ಬಟ್ ಕೆಂಪು ದಾರ ಇದೊಂದು ಬೇಡ, ಏನೋ ಯಾರೋ ದೇವರಿಗೆ ಹರಕೆ ಹೊತ್ತು ಕಟ್ಕೊಂಡಿದ್ದು ಇರಬೇಕು, ತೆಗಿಯೋದಿಲ್ಲ ಅಂದಿದ್ದಕ್ಕೆ ಜೈಲಧಿಕಾರಿಗಳು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಇಲ್ಲ ಸರ್, ರೂಲ್ಸ್ ಇಸ್ ಅ ರೂಲ್ಸ್, ಫಾಲೋ ಮಾಡಲೇಬೇಕು ಅಂತ ಸ್ಪಷ್ಟವಾಗಿ ಹೇಳಿ ತೆಗೆಸಿದ್ದಾರೆ. ಅಲ್ಲಿದ್ದಂಥ ಪ್ರತ್ಯಕ್ಷದರ್ಶಿಗಳು ನಮಗೆ ಹೇಳಿದ್ದು ಕೈ ಕೋಳ ಇತ್ತು, ರಿಜಿಸ್ಟರ್ನಲ್ಲಿ ಸೈನ್ ಮಾಡೋದಕ್ಕಿಂತ ಮುಂಚೆ ಕೋಳ ತೆಗೆಯಲಾಯಿತು ಅಂತ. ಪೊಲೀಸರು ಕೋಳ ಹಾಕಿಲ್ಲ ಅಂತಿದ್ದಾರೆ. ಲೆಟ್ ಅಸ್ ಟೇಕ್ ದೇರ್ ವರ್ಷನ್, ಅವ್ರದ್ದೇ ವರ್ಷನ್ ತಗೊಳ್ಳೋಣ. ಈಗ ಕೈಗೆ ಕೆಂಪು ದಾರವನ್ನು ಬಳ್ಳಾರಿ ಜೈಲಿಗೆ ಎಂಟ್ರ್ ಆಗುವಾಗ ಬಿಚ್ಚಿಸಲಾಯಿತು ಅಂದರೆ ಬೆಂಗಳೂರು ಜೈಲಿನಲ್ಲಿ ಹಾಗೆ ಇತ್ತು ಅದು. ಹಂಗಿದ್ರೆ ಗೊತ್ತಿಲ್ಲಪ್ಪ. ಈಗ ಚೈನು ಕಡಗ ಹೋಗುವಾಗ ಡೆಪಾಸಿಟ್ ಮಾಡಿಟ್ಟು ಹೋಗ್ತಾರೆ ಜೈಲಲ್ಲಿ. ಏನೇನು ವಸ್ತುಗಳಿದೆಯಲ್ಲ ಎಲ್ಲನೂ ತೆಗೆದು ಒಂದು ಗಂಟು ಕಟ್ಟಿ ಜೈಲಿನ ಅಧಿಕಾರಿಗಳ ಕೈಗೆ ಇಟ್ಟು ಹೋಗ್ತಾರೆ. ರಿಲೀಸ್ ಆಗುವಾಗ ಕೊಡ್ತಾರೆ ಅದನ್ನು ವಾಪಸ್ಸು. ಹಂಗೆ ಕೊಟ್ಟಿರ್ಬೋದು. ಬಟ್ ಈ ಕೆಂಪು ದಾರ ಇರಲಿ, ಲೆಟ್ ಅಸ್ ನಾಟ್ ಗೋ ಇನ್ ಟು ಇಟ್ ಇನ್ ಡೀಟೇಲ್. ಭಾಳ ಡಿಟೇಲಾಗಿ ಹೋಗೋದು ಬೇಡ. ಬಟ್ ಈ ಎಂಟರ್ ಆಗಿದ್ದ ಸ್ಟೈಲ್ ಇದೆಯಲ್ಲ, ಎಂಟರ್ ಆದಂಥ ರೀತಿ, ಇದನ್ನು ನೋಡಿ ಹಿರಿಯ ಅಧಿಕಾರಿಗಳು ಸಿಟ್ಟಿಗೆದ್ದಿದ್ದಾರೆ.
ಬೆಂಗಾವಲು ಪಡೆಯಲ್ಲಿ ಕರ್ಕೊಂಡು ಬಂದವರಿಗೆ ನೋಟಿಸ್ ಬೇರೆ ಸರ್ವಾಗಿದೆ. 9 ಜನ ಬೆಂಗಾವಲು ಪಡೆಯಲ್ಲಿ ಕರ್ಕೊಂಬಂದವರು. DIG TP ಶೇಷ ಅವರು ನೋಟಿಸ್ ಕೊಟ್ಟಿದ್ದಾರೆ. ಕೂಲಿಂಗ್ ಗ್ಲಾಸ್ ಹೆಂಗೆ ಬಂತು ಇವನ ಹತ್ರ ಅಂತ. ಕೂಲಿಂಗ್ ಗ್ಲಾಸ್ ಹೆಂಗೆ ಬಂತು ಅಂತ. ಕರ್ತವ್ಯ ಲೋಪ ಆಗಿದೆ, ಕೂಲಿಂಗ್ ಗ್ಲಾಸಿಗೆ ಅವಕಾಶ ಸಿಕ್ಕಿದೆ, ಹೆಂಗೆ ಸಿಕ್ತು ಅನ್ನೋದನ್ನು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೊಂದು ಎಕ್ಸ್ಪ್ಲನೇಷನ್ ಬೇರೆ ಇದೆ. ಅದು ಕೂಲಿಂಗ್ ಗ್ಲಾಸ್ ಅಲ್ಲ, ರೀಡಿಂಗ್ ಗ್ಲಾಸ್ ಅನ್ನೋ ಥರದಿದೆ, ಅದನ್ನ ಹೇಳ್ತೀನಿ ಆಮೇಲೆ. ಈ ವಿಷಯಗಳಲ್ಲಿ ಪೊಲೀಸರು ಎಕ್ಸ್ಟ್ರಾ ಕೇರ್ಫುಲ್ ಇದ್ದಾರೆ. ನಿಮ್ಗೆ ನೆನಪಿದೆಯಾ, ಪವಿತ್ರ ಗೌಡನ್ನ ಮಹಜರ್ ಮಾಡೋದಕ್ಕೆ ಅಂತ ಮನೆಗೆ ಕರ್ಕೊಂಡು ಹೋಗಿದ್ರು. ಮನೆಗೆ ಕರ್ಕೊಂಡು ಹೋದಾಗ ಇದ್ದ ರೀತಿಯೇ ಬೇರೆ, ಹೊರಗೆ ಬರುವಾಗಿದ್ದ ರೀತಿಯೇ ಬೇರೆ. ಏನು ರೀತಿ ಬೇರೆ ಅಂದರೆ ಮೇಕಪ್ ಆಗಿಬಿಟ್ಟಿತ್ತು. ಒಳಗೆ ಹೋಗಿ ಬರೋ ಅಷ್ಟರಲ್ಲಿ ಮನೆ ಒಳಗೆ ಮೇಕಪ್ಪು, ಲಿಪ್ಸ್ಟಿಕ್ಕು ಇತ್ಯಾದಿ ಇತ್ಯಾದಿ. DCP ನೋಟಿಸ್ ಕೊಟ್ಟರು. ಒಬ್ಬ ಲೇಡಿ ಸಬ್ ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗಿದ್ದು, ನೋಟಿಸ್ ಕೊಟ್ಟರು. ಕೊಲೆ ಪ್ರಕರಣದ 17 ಜನ ಆರೋಪಿಗಳಿರುವ ಕೊಲೆ ಪ್ರಕರಣದ ಮೊದಲನೆಯ ಆರೋಪಿ ಮಹಜರ್ ಮಾಡ್ಕೊಂಡು ಬನ್ನಿ ಅಂತ ಮನೆಗೆ ಕಳಿಸಿದ್ರೆ ನೀವು ಮೇಕಪ್ ಹಾಕೊಳ್ಳೋದಕ್ಕೆ ಅವಕಾಶ ಕೊಟ್ರ ಅಂತ. ಈ ಮರ್ಡರ್ ಕೇಸ್ನಲ್ಲಿ ಮಹಜರಿಗೆ ಮನೆಗೆ ಹೋದಾಗ ಮೇಕಪ್ ಮಾಡ್ಕೋಬೇಕು ಅಂತ ಅನಿಸಿದ್ದ ಮನಸ್ಥಿತಿ ಯಾವುದು ಅನ್ನೋದು ಇರಲಿ ಬಿಡಿ, ಆ ವಿಷಯಕ್ಕೆ ಹೋಗೋದು ಬೇಡ. ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರು, ಸರ್ ಲಿಪ್ಸ್ಟಿಕ್ ಕರಡಿ ಮುಂದೆ ಹೋಗಿ ಡ್ರಾವರ್ ತೆಗೆದು ಲಿಪ್ಸ್ಟಿಕ್ ಇತ್ತು, ಲಿಪ್ಸ್ಟಿಕ್ ಹಚ್ಕೊಂಡು ಮುಖಕ್ಕೇನೋ ಹಚ್ಕೊಂಡ್ರು ಸರ್, ನಾನು ಏನಂತ ಹೇಳಿ ಅಂತ ಪಾಪ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ದು ಗೋಳಾಟ, ಲೇಡಿ ಸಬ್ ಇನ್ಸ್ಪೆಕ್ಟರ್. ನಿಯಮ ಮೀರಿದೆ ಅಂದರೆ ಮೀರಿದೆ. ನೀವು ಇದಕ್ಕೆ ಶೋಕಾಸ್ ನೋಟಿಸ್ ಕೊಡ್ತೀವಿ, ಉತ್ತರ ಕೊಡಬೇಕು ಅಂದರೆ ಕೊಡಬೇಕು ಅಂತ DCP ನೋಟಿಸ್ ಕೊಟ್ಟರು. ಕೊಲೆ ಆರೋಪಿಗೆ ಮೇಕಪ್ ಹಾಕೊಳ್ಳೋಕೆ ಬಿಡ್ತೀರಾ ನೀವು ಅಂತ. ಹಾಗೆ ಇಲ್ಲಿ ಬೆಂಗಾವಲು ಪಡೆಯವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಗಾಗಲ್ ಹಾಕೊಳ್ಳೋದಕ್ಕೆ ಹೆಂಗೆ ಅವಕಾಶ ಇತ್ತು, ಕೂಲಿಂಗ್ ಗ್ಲಾಸ್ ಹೆಂಗೆ ಅಂತ. ಈಗ ಬಳ್ಳಾರಿ ಜೈಲಿಗೆ ಬಂದ ನಂತರ ದರ್ಶನ್ ಕೈದಿ ನಂಬರ್ 511, ಬೆಂಗಳೂರು ಜೈಲಿನಲ್ಲಿ 6106, ಬಳ್ಳಾರಿಯಲ್ಲಿ 511, ಬೆಂಗಳೂರಿನಲ್ಲಿ 6106, ಬಳ್ಳಾರಿಯಲ್ಲಿ 511. ಇದನ್ನು ಯಾಕೆ ಇಷ್ಟು ಒತ್ತು ಹೇಳ್ತಾ ಇದ್ದೀನಿ ಅಂದರೆ, ಅಭಿಮಾನಿಗಳು ಕೆಲವರು ಹಚ್ಚೆ ಹಾಕ್ಸ್ಕೊಂಡಿದ್ರಲ್ಲ, ಟ್ಯಾಟು ಹಾಕ್ಸ್ಕೊಂಡಿದ್ರಲ್ಲ 6106, ಈಗ ಅದನ್ನು ಅಳಿಸ್ಕೊಂಡು 511 ಅಂತ ಹಾಕಿಸ್ಕೊತೀರ ನೋಡಿ. ಕೆಲವರು ಗಾಡಿ ಮೇಲೆಲ್ಲ ಬರೆಸ್ಕೊಂಡಿದ್ರು ಕೈದಿ ನಂಬರ್ 6106 ಅಂತ. ಅವರ ಗಮನಕ್ಕೆ ಅದನ್ನು ಕಿತ್ತಾಕಿ 511, ಕೈದಿ ನಂಬರ್ 511 ಅಂತ ಬರೆಸ್ಕೊತೀರ ನೋಡಿ. ಪೂಮಾ ಟಿ ಶರ್ಟು, ಅದರ ಮೇಲೇನೋ ನ್ಯಾಯ, ಘನತೆ, ಸಮಾನತೆ, ಶಾಂತಿ ಅಂತೇನೋ 4 ಶಬ್ದಗಳ ಸಂದೇಶ ಇತ್ತು ಅಂತ. ನ್ಯಾಯ, ಘನತೆ, ಸಮಾನತೆ ಮತ್ತು ಶಾಂತಿ. ಯಾರಿಗೋ ಸಂದೇಶ. ಕರ್ಕೊಂಡು ಬಂದ ಪೊಲೀಸರು ಅನ್ಸುತ್ತೆ, ಬಳ್ಳಾರಿ ಜೈಲಿಗೆ ತನಕ ಬೆಂಗಳೂರು ಪೊಲೀಸರು ಒಳಗೆ ಹೋಗುವಾಗ ಶೇಕ್ ಹ್ಯಾಂಡ್ ಕೊಟ್ಟು ಬೆನ್ನು ಚಪ್ಪರಿಸಿ ಕಳಿಸಿದ್ದಾರೆ. ಆಲ್ ದ ಬೆಸ್ಟ್ ಅನ್ನೋ ಥರ. ಬೆಂಗಳೂರು ಪೊಲೀಸರ ಯಾರ ಗೊತ್ತಿಲ್ಲ. ಜೈಲಿನಿಂದ ಹೊರಗೆ ಬರುವಾಗ ಒಂದು ನಂಬಿಕೆ ಇದೆ, ಅಲ್ಲಿದ್ದವ್ರಿಗೆ ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ಬೇಕಂತೆ, ಹೋಗಿ ಬರ್ತೀನಿ ಅನ್ನಬಾರ್ದಂತೆ. ಈ ದರ್ಶನ್ 2011ರಲ್ಲಿ ಹೆಂಡ್ತಿನ ಹೊಡೆದ ಕೇಸ್ನಲ್ಲಿ ಜೈಲಿಗೆ ಹೋದಾಗ ಜೈಲು ಅಧಿಕಾರಿಗಳ ಮುಂದೆ ಹೋಗಿ ಬರ್ತೀನಿ ಅನ್ನಂತೆ. ಅವರು ಬೈದು ಕಳಿಸಿದ್ರು, ಹಂಗೆ ಅನ್ನಬಾರ್ದಪ್ಪ ಜೈಲಿಗೆ ಬಂದಾಗ ಅಂತ. ನೋಡಿ ಮತ್ತೆ ಬರೋ ಹಂಗಾಯಿತು ಅಂತ ಒಬ್ಬ ರಿಟೈರ್ಡ್ ಆಫೀಸರ್ ಮಾತಾಡ್ತಾಯಿದ್ರು. ಇಲ್ಲಿ ಕೈ ಕುಲುಕಿದ ಅಧಿಕಾರಿ ಏನು ಹೇಳಿರಬಹುದು, ಬೆನ್ನು ಚಪ್ಪರಿಸಿದ ಅಧಿಕಾರಿ ಏನು ಹೇಳಿರಬಹುದು. ಗೊತ್ತಿಲ್ಲ. ಒಟ್ಟಿನಲ್ಲಿ ಮುಖದ ಮೇಲೆ ಒಂದು ಸ್ಮೈಲ್ ಇಟ್ಕೊಂಡು ದರ್ಶನ್ನು ಬಳ್ಳಾರಿ ಜೈಲಿಗೆ ಬಂದದ್ದಾಯಿತು. ಮನಸ್ಸಿನೊಳಗೆ ಏನು ಆಗ್ತಾ ಇರುತ್ತೆ ಅನ್ನೋದು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಜೈಲು ಮನುಷ್ಯನನ್ನು ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ. ಕೆಲವರು ಅನುಭವಸ್ಥರು ಹೇಳ್ತಾ ಇದ್ರು, ಸಮಯ ಅದರ ಅರಿವಾಗದೆ ಜೈಲು ಒಳಗಿದ್ದಾಗ ಅಂತ. ಎವ್ರಿ ಮಿನಿಟ್ ಹೆಂಗೆ ಟೈಮ್ ನೋಡ್ಕೋತಾ ಇರ್ತೀವಂದರೆ, ಹೊರ ಜಗತ್ತಿನಲ್ಲಿ ಎಷ್ಟು ಕೆಲಸ ಮಾಡಿರ್ತೀವಲ್ಲ ಅಷ್ಟು ಕೆಲಸಗಳನ್ನು ಮಾಡಿ ಹಿಂಗೆ ಗಡಿಯಾರ ನೋಡಿದ್ರೆ ಇನ್ನೂ 9 ಗಂಟೆನಾ, ಇನ್ನೂ 10 ಗಂಟೆನಾ ಅನ್ನಿಸ್ತಿರುತ್ತಂತೆ. ಹಂಗೆ ಮಾಡಿಬಿಡುತ್ತೆ ಜೈಲು. ಈ ಪರಪ್ಪನಗರದ ಸೆಂಟ್ರಲ್ ಜೈಲಿನಲ್ಲಿ ಪರಿಸ್ಥಿತಿ ಬೇರೆ. ಬೆಂಗಳೂರಲ್ಲಿ ಮರ್ಡರ್ ಕೇಸಿನ ಅಷ್ಟು ಜನ ಒಂದೇ ಸೆಲ್ನಲ್ಲಿದ್ದರು. ಆ 4 ಜನ ತುಮಕೂರಿಗೆ, ಪವಿತ್ರ ಗೌಡ ಒಂದು ವಿಮೆನ್ ಸೆಲ್ನಲ್ಲಿ ಅನ್ನೋದು ಬಿಟ್ಟರೆ 12 ಜನ ಒಂದೇ ಕಡೆ ಇದ್ದರು. ಇಲ್ಲ ಹಂಗಲ್ಲ,
ಸಾಲಿಟರಿ ಕನ್ಫೈನ್ಮೆಂಟ್, ಏಕಾಂತವಾಸ. ಈಗ ಇಲ್ಲಿ ಬೇಕಾದ ವ್ಯವಸ್ಥೆ ನೋಡಿಕೊಳ್ಳೋದಕ್ಕೆಲ್ಲ ಅರೇಂಜ್ಮೆಂಟ್ ಆಗಿತ್ತು ಬೆಂಗಳೂರು ಜೈಲಿನಲ್ಲಿ. ವಿಲ್ಸನ್ ಗಾರ್ಡನ್, ನಾಗ, ಉಳಿದಿದ್ದೆಲ್ಲ ಏನೇನು ವ್ಯವಸ್ಥೆ ಮಾಡಿರಬಹುದು ನಿಮ್ಮ ಅಂದಾಜಿಗೆ ಬಿಟ್ಟಿದ್ದು. ಇವತ್ತಿಗೆ 11 ದಿನಗಳ ಹಿಂದೆ 6 ಲಕ್ಷ ರೂಪಾಯಿ ಮೌಲ್ಯದ ಶೂಸು, ಚಪ್ಪಲಿ, ಬಟೆನ ವಿಲ್ಸನ್ ಗಾರ್ಡನ್ನಾಗ ದರ್ಶನಕ್ಕೆ ಕೊಟ್ಟು ಕಳಿಸಿದ್ದ. ಸಿಗರೇಟ್ ಅಂದರೆ ಸಿಗರೇಟ್ ಸಿಗ್ತಿತ್ತು, ಬೇಕಾದ ಊಟ ಸಿಗ್ತಿತ್ತು. ಆಮೇಲೆ ಹೊರ ಜಗತ್ತಿಗೆ, ಸಮಾಜಕ್ಕೆ ತೋರಿಸೋದಕ್ಕೆ ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕೊಳ್ಳೋದು, ಜೈಲು ಊಟ ಆಗಿ ಬರ್ತಿಲ್ಲ, ಮನೆ ಊಟ ಕೊಡಿಸಿ ಅಂತ. ಬಳ್ಳಾರಿದು ಪರಿಸ್ಥಿತಿ ಕಷ್ಟ ಇದ್ದಂಗಿದೆ, ಅಥವಾ ನಮಗೆ ಹಂಗೆ ಕಾಣಿಸಿ ಒಳಗಿಂದೊಳಗೆ ಎಲ್ಲ ಅರೇಂಜ್ಮೆಂಟ್ ಆದರೂ ಗೊತ್ತಿಲ್ಲ. ಬಟ್ 9 ಜನ ಜೈಲ್ ಆಫೀಸರ್ ಸಸ್ಪೆನ್ಷನ್ ಇದೆ ನೋಡಿ, ಉಳಿದವ್ರನ್ನೆಲ್ಲ ಅಲರ್ಟ್ ಮಾಡಿದೆ. ಬಳ್ಳಾರಿ ಜೈಲಿನ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಅಷ್ಟು ರಿಸ್ಕ್ ತಗೋತಾರಾ? ಡೋಂಟ್ ನೋ. ಅಲ್ಲಿ 16 ಸೆಲ್ಗಳಿದಾವೆ ಸಾಲಾಗಿ, ಸ್ಪೆಷಲ್ ಸೆಕ್ಯೂರಿಟಿ ಸೆಲ್ ಅಂತ ಕರೀತಾರೆ, ವಿಶೇಷ ಭದ್ರತಾ ಸೆಲ್ಗಳು ಅಂತ. 16 ಸೆಲ್ಗಳ ಪೈಕಿ 15ನೇ ಸೆಲ್ ನಂಬರ್ 15ನಲ್ಲಿ ದರ್ಶನ್ ಇರೋದಕ್ಕೆ ವ್ಯವಸ್ಥೆ ಆಗಿದೆ. ಅಕ್ಕಪಕ್ಕದ 4 ಸೆಲ್ಗಳನ್ನು ಖಾಲಿ ಇಟ್ಟಿದ್ದಾರಂತೆ. ಮೊದಲಿನ 2 ಸಾಲಿನಲ್ಲಿ 5 ಜನ ಕೈದಿಗಳಿದ್ದಾರೆ. ದರ್ಶನ್ ಸೆಲ್ಗೆ, ಇದೆ ಫೋಟೋ ಬರಲಿ ಫುಲ್ಲು. ದರ್ಶನ್ ಸೆಲ್ಗೆ ಪ್ರತ್ಯೇಕವಾಗಿ 360 ಡಿಗ್ರಿ ಇರೋ ಕ್ಯಾಮ್ರಾ ಹಾಕಿದ್ದಾರೆ. 3 ಶಿಫ್ಟ್ನಲ್ಲಿ 3 ಜನ ಭದ್ರತೆ ನೋಡಿಕೊಳ್ತಾರೆ. ಅವರು ಕೂಡ ತಮ್ಮ ಮೊಬೈಲನ್ನು ತಾವು ಜೇಬಿನಲ್ಲಿ ಇಟ್ಕೊಂಡು ಅಲ್ಲಿಗೆ ಹೋಗಂಗಿಲ್ಲ. ವಾಕಿ ಟಾಕಿಲ್ ಮಾತಾಡೋದಕ್ಕಷ್ಟೇ ಅವಕಾಶ. ತಮ್ಮ ಮೊಬೈಲನ್ನು ತಾವು ಇಟ್ಕೊಂಡು ಹೋಗಂಗಿಲ್ಲ. ಪ್ರತಿಯೊಬ್ಬರೂ ಬಾಡಿ ಓರ್ನ್ ಕ್ಯಾಮರಾ ಹಾಕ್ಕೊಂಡಿರಬೇಕು. ಆ ಕ್ಯಾಮ್ರಾ ಏನು ಅಂತ ಹೇಳಿದೆ ನಾನು, ಪೊಲೀಸರಿಗೆ ಕೊಡಲಾಗಿದೆ ಅದನ್ನು. ಈಗ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡೋರೆಲ್ಲ ನಿಮ್ಮ ಹತ್ರ ಬಂದು ಇದರಲ್ಲಿ ಊದಿ ಅಂತಾರಲ್ಲ, ಅವ್ರ ಬಾಡಿ ಓರ್ನ್ ಕ್ಯಾಮ್ರಾ ಇರುತ್ತೆ. ನೀವು ಅವ್ರ ಮಾತನ್ನು ಕೇಳಿದ್ರೋ ಕೇಳಲಿಲ್ಲವೋ, ಅವ್ರ ಜೊತೆ ವಾದ ಮಾಡಿದ್ರಾ, ಅಥವಾ ದುಡ್ಡು ಕೊಡ್ತೀನಿ ಅಂದ್ರೆ ಎಲ್ಲ ರೆಕಾರ್ಡ್ ಆಗುತ್ತೆ ಅದರಲ್ಲಿ. ಯು ಕ್ಯಾನ್ ಚಾಲೆಂಜ್ ಇಟ್ ಲೇಟರ್. ಹಾಗೆ ಬಾಡಿ ಓರ್ನ್ ಕ್ಯಾಮ್ರಾ ಹಾಕಿಕೊಂಡೇ ದರ್ಶನ್ನ ಭದ್ರತೆಯ ಸಿಬ್ಬಂದಿ ಯಾವಾಗಲೂ ಇರಬೇಕು. ಎಷ್ಟು ನಿಯಮಗಳಿದ್ದಾವೆ. 30 ವರ್ಷ ಆಗಿದೆ ಆ ಸ್ಪೆಷಲ್ ಸೆಕ್ಯೂರಿಟಿ ಸೆಲ್ಗಳನ್ನು ಕಟ್ಟಿಸಿ. ಪಂಜಾಬ್ ಮುಖ್ಯಮಂತ್ರಿ ಬಿಯಾನ್ ಸಿಂಗ್ ಮರ್ಡರ್ ಆಗಿದ್ದರು. ಈ ಖಲಿಸ್ತಾನಿ ಟೆರರಿಸ್ಟ್ಗಳು ಕೊಂದಿದ್ದು. ಆರೋಪಿಗಳನ್ನು ಇಲ್ಲೇ ಇಡಲಾಗಿತ್ತು, ಇಲ್ಲೇ ಕರ್ಕೊಂಬಂದಿಟ್ಟಿದ್ರು. ಅಲ್ಲಿ ಈಗ ದರ್ಶನ್, ಈ ಶೇಷ ಅವರು DIG ಸಪ್ರೇಟಾಗಿ ಒಂದು ಆರ್ಡರೇ ಮಾಡಿದ್ದಾರೆ. ಹೆಂಗೆ ನೋಡ್ಕೋಬೇಕು. TP ಶೇಷ ಅವರು ಮಾಡಿರೋ ಉತ್ತರ ವಲಯ DIG ಮಾಡಿರುವಂಥದ್ದು. ಭದ್ರತಾ ಸೆಲ್ನ ಪ್ರತ್ಯೇಕ ಕೊಠಡಿಯ ಒಳಗೆ ದರ್ಶನ್ ಇರಬೇಕು. 24 hours ಕ್ಯಾಮರಾ ಇರಬೇಕು, CC ಕ್ಯಾಮರಾ ಇರಬೇಕು. ಪ್ರತಿನಿತ್ಯ ಆವತ್ತಿನ CC ಕ್ಯಾಮರಾದ ದೃಶ್ಯಗಳನ್ನು ಸೇವ್ ಮಾಡಿ ಇಡಬೇಕು. ಯಾರು ಬಂದರೂ ಚೆಕ್ ಮಾಡೋದಕ್ಕೆ. ಅಂದರೆ ಯಾರಂದರೆ ಆಫೀಸರ್ಸ್. ಏನೋ ಡೌಟು, ವಿಶೇಷ ಸವಲತ್ತು ಕೊಡಲಾಗಿದೆ, ಸಿಗರೇಟ್ ತಲುಪ್ತು, ಬಾಟಲ್ ತಲುಪ್ತು, ಆ ಸಂಶಯಗಳು ಬಂದರೆ ಯಾವತ್ತಿನ ದಿನ ಬೇಕೋ ಆವತ್ತಿನ ದಿನ ಚೆಕ್ ಮಾಡೋ ಹಂಗಿರ್ಬೇಕು CCTV ಫುಟೇಜನ್ನು. ಶೆಲ್ನ ಕರ್ತವ್ಯಕ್ಕೆ ಅಂತ ಮುಖ್ಯ ವೀಕ್ಷಕ ಅಧಿಕಾರಿ ನೇಮಕ. ಪ್ರತಿ ದಿವಸ ಜೈಲರು ಸೆಲ್ ಹತ್ರ ಬಂದು ಭದ್ರತೆಯ ಪರಿಶೀಲನೆ ಮಾಡಬೇಕು. ಹಿರಿಯ ಅಧಿಕಾರಿಗಳ ಮುಂದೆನೇ ಬೀಗ ತೆಗಿಬೇಕು, ಬೀಗ ಹಾಕಬೇಕು. ಪ್ರತಿನಿತ್ಯ ಸೆಲ್ನ ತಪಾಸಣೆ ಆಗಬೇಕು. ದರ್ಶನ್ ಇರುವ ಸೆಲ್ನ ತಪಾಸಣೆ ಆಗಬೇಕು. ಬಾಡಿ ಓರ್ನ ಕ್ಯಾಮ್ರಾ ಧರಿಸಿಕೊಂಡಿರಬೇಕು ಸಿಬ್ಬಂದಿ. ಸಂಬಂಧಿಕರು ಮತ್ತು ವಕೀಲರು, ಅಷ್ಟು ಜನರನ್ನ ಬಿಟ್ಟರೆ ಬೇರೆ ಯಾರಿಗೂ ಭೇಟಿಗೆ ಅವಕಾಶ ಇಲ್ಲ. ಬೆಂಗಳೂರು ಜೈಲಿನಲ್ಲಿ ಮಾಡಿದ್ರು. ಆ್ಯಕ್ಟರ್ಗಳು, ಆ್ಯಕ್ಟ್ರೆಸ್ಸಸ್ಸು, ಕಲಾವಿದರು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಎಲ್ಲರೂ ಬಂದರು. ಇಲ್ಲಿ ಹಂಗಿಲ್ಲ. ಕಲಾವಿದರಾಗಲಿ, ಅಭಿಮಾನಿಗಳಾಗಲಿ, ರಾಜಕೀಯ ನಾಯಕರುಗಳಾಗಲಿ ಭೇಟಿಗೆ ಬರಹಂಗಿಲ್ಲ. ಫ್ಯಾಮಿಲಿಯವರು ಬರ್ಬೋದು, ವಿಜಯಲಕ್ಷ್ಮಿ ಮತ್ತು ಮಗ ಬರ್ಬೋದು, ವಕೀಲರು ಬರ್ಬೋದು. ದರ್ಶನ್ನನ್ನು ಸಾಮಾನ್ಯ ಬಂಧಿಯಂತೆಯೇ ಪರಿಗಣಿಸಬೇಕು. ಸಾಮಾನ್ಯ ಕೈದಿಗಳಿಗೆ ಕೊಡುವ ಸೌಲಭ್ಯಗಳನ್ನು ಮಾತ್ರ ಕೊಡಬೇಕು. ಬೇರೆ ಕೈದಿಗಳ ಜೊತೆಗೆ ದರ್ಶನ್ಗೆ ಬೆರೆಯೋದಕ್ಕೆ ಅವಕಾಶ ಇಲ್ಲ. ಆವಾಗ ಹಿರಿಯ ಅಧಿಕಾರಿಗಳು ದರ್ಶನ್ ಸೆಲ್ಗೆ ಸರ್ಪ್ರೈಸ್ ವಿಸಿಟ್ ಕೊಡಬೇಕು ಅಂತ TP ಶೇಷ ಉತ್ತರ ವಲಯ DIG ಅವರು ಹೊರಡಿಸಿರುವಂಥ ಆದೇಶ ಇದು.
ಅಂದರೆ ನಿಮಗೆ ದರ್ಶನ್ ಜೀವನ ಜೈಲಿನಲ್ಲಿ ಹೆಂಗಿರುತ್ತೆ ಅನ್ನೋದ್ರದ್ದೊಂದು ಅಂದಾಜು ಸಿಗ್ತಾ ಇದೆ. ಇನ್ನು ಅದೇ ಕೋಳ ಹಾಕ್ಕೊಂಡು ಕರ್ಕೊಂಬಂದ್ರ, ದರ್ಶನ್ಗಷ್ಟು ಹುಷಾರಿರಲಿಲ್ವಾ, ಗಾಗಲ್ ಕೂಲಿಂಗ್ ಗ್ಲಾಸ್ ಹೆಂಗೆ ಬಂತು ಇತ್ಯಾದಿ ಪ್ರಶ್ನೆಗಳಿಗೆ ಬಳ್ಳಾರಿ SP ಶೋಭಾ ರಾಣಿ ಅವರು ಉತ್ತರ ಕೊಟ್ಟಿದ್ದಾರೆ. ಒಂದ್ಸಲ ಕೇಳಿಸ್ಕೊಳ್ಳಿ. ಕೋಳ ಯಾವುದು ಹಾಕೊಂಡು ಬಂದಿಲ್ಲ ಅಂತ ಅವಶ್ಯಕತೆನೂ ಇಲ್ಲ. ಕೋಳ ಯಾವುದು ಅವ್ರಿಗೇನೋ ಪೇನ್ ಏನೋ ಇರಬೇಕು, ಅದಕ್ಕೆ ಅದು ಹಾಕೊಂಡಿರ್ಬೇಕಷ್ಟೇ. ಅದು ಕೋಳ ಅಲ್ಲ, ಅದು ಸ್ಪೆಕ್ಟ್ ಅಲ್ಲ, ಅದು ಸ್ಪೆಕ್ಟ್ ಇಲ್ಲ, ಅದು ಪವರ್ ಗ್ಲಾಸ್ ಅಂತ ಹೇಳಿದ್ರು. ಪವರ್ ಗ್ಲಾಸು ಅಲೋಡ್ ಇದೆ, ಯಾರಿಗೂ ಇಷ್ಟೇ ಕಣ್ಣು ಏನಾದರೂ ಪವರ್ ಇದ್ರೆ ಅವ್ರಿಗೆ ಅಲೋಡ್ ಇದೆ. ಏನು ನೋ 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 ಆ ಥರದ್ದು ಯಾವುದಿಲ್ಲ. ಫಸ್ಟ್ ಕ್ಲಾಸಿಗೆ ಆರಾಮಾಗಿ ಊಟ ಮಾಮೂಲಿ ಎಲ್ರಿಗೂ ಏನಿರುತ್ತೆ ಅದೇ ಊಟ ಮಾಡಿರ್ತಾರೆ. ಬಳೆ ಆಗಿರ್ಬೋದು, ದಾರವನ್ನ ಆಗಿರ್ಬೋದು, ಕೊಡಲಿರ್ತಕ್ಕಂಥ ಸರಗಳನ್ನ ರಿಮೂವ್ ಮಾಡಲಿಕ್ಕೆ ಹಿಂದೇಟ್ ಹಾಕಿದ್ರು. ಆ ಥರದ್ದು ಯಾವುದೂ ಇಲ್ಲ. ಆ ಥರ ಹಿಂದೇಟ್ ಹಾಕಿರೋದೆಲ್ಲ ಇಲ್ಲ. ಅದು ಸ್ವಲ್ಪ ಟೈಟ್ ಇತ್ತಲ್ಲ, ಹಂಗಾಗಿ ಅದು ರಿಮೂವ್ ಮಾಡ್ಲಿಕ್ಕೆ ಕಷ್ಟ ಆಯ್ತು, ಅಷ್ಟು ಬಿಟ್ರೆ ಹಿಂದೇಟ್ ಹಾಕಿರೋದು ಆ ಥರದ್ದು ಯಾವುದೂ ಇಲ್ಲ. ಬ್ರಾಂಡೆಡ್ ಎಲ್ಲ ಬಟ್ಟೆಗಳನ್ನೆಲ್ಲ ಹಾಕೊಂಡು ಬಂದಿದ್ರು, ಹಾಗಾಗಿ ಅದು ವಿವಾದ ಆಗಿತ್ತು. ಇವತ್ತು DIG ಕೂಡ ನೋಟಿಸ್ ಕೊಟ್ಟಿದ್ರು ಮೇಡಮ್. ಕೆಲವೊಂದು ಇದರಲ್ಲಿ ಕನ್ವಿಕ್ಟ್ಸ್ ಇರ್ತಾರೆ ಪ್ರಿಸನರ್ಸ್ ಅಲ್ಲಿ. ಮತ್ತೆ ಎಸ್, ಬಳ್ಳಾರಿ SP ಪ್ರಕಾರ ಆಲ್ ವಾಸ್ ವೆಲ್, ಸಬ್ ಠೀಕ್ ಥಾ. ಅವ್ರು ಹೇಳಿದ ಅದೊಂದಿತ್ತು, ಎಂತ ಬೇಕಂತ ಬಟ್ಟೆ ಹಾಕ್ಕೊಂಬರೋದಕ್ಕೆ ಸಾಧ್ಯನ? ನಿಯಮ ಇರೋದು ಶಿಕ್ಷೆಗೊಳಗಾದ ಕೈದಿಗಳು ಮಾತ್ರ ಜೈಲಿನ ಯೂನಿಫಾರ್ಮ್ ಹಾಕ್ಕೋಬೇಕು ಅಂತ. ದರ್ಶನ್ಗೆ ಅವಕಾಶ ಇದೆ, ನಾನು ನೆನ್ನೆನೂ ಸ್ಪಷ್ಟವಾಗಿ ಹೇಳಿದೆ ಅದನ್ನು. ಯಾವ ಥರದ ಬಟ್ಟೆ ಹಾಕ್ಕೊಂಡಿದ್ರು, ಎಷ್ಟು ಬೆಲೆಯ ಬಟ್ಟೆ ಹಾಕ್ಕೊಂಡಿದ್ರು, ಅವ್ರಿಗಿರುವ ಸ್ವಾತಂತ್ರ್ಯ. ನನ್ನ ಪ್ರಶ್ನೆ ಇರೋದು ಅಷ್ಟು ಬೆಲೆಯ ಬಟ್ಟೆಗಳನ್ನ ಈಗ 6 ಲಕ್ಷ ರೂಪಾಯಿ ಶಾಪಿಂಗನ್ನು ದರ್ಶನ್ಗೋಸ್ಕರ ಮಾಡಿಸ್ತಾನಂದ್ರೆ ಅವನು ದುಡ್ಡಿನ ಮೂಲ ಯಾರು ಪ್ರಶ್ನೆ ಮಾಡ್ತಿರೋ ಮಾಡೋದಿಲ್ವೋ ಅಂತ ನಾನು ಕೇಳಿದ್ದಷ್ಟೇ. ಅದು ಪ್ರಶ್ನೆ ಆಗಬೇಕು. ಅದರ ಜೊತೆಗೆ ಆ ಫೋಟೋ ಬಂತಲ್ಲ ಮೊದಲನೇ ದಿವಸದ್ದು, ಒಂದು ಕೈಯಲ್ಲಿ ಕಾಫಿ ಮಗ್ಗು, ಇನ್ನೊಂದು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಕೂತ್ಕೊಂಡಿರುವಂಥ ಫೋಟೋ. ಆ ಫೋಟೋದಲ್ಲಿರುವ 4 ಜನರ ಪೈಕಿ 3 ಜನ ವಿಚಾರಣಾಧೀನ ಕೈದಿಗಳು. ಬಟ್ ಅಲ್ಲಿ ಕುಳಿತಿರುವಂಥ ಕುಳ್ಳಾಸೀನ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವ ಕೈದಿ. ಕೇಳಬೇಕಲ್ಲ, ಅವನು ಜೈಲು ಯೂನಿಫಾರ್ಮ್ ಎಲ್ಲೋಯ್ತು ಅಂತ. ಅವನು ಹೆಂಗೆ ಬೇಕಂಗೆ ಬಟ್ಟೆ ಹಾಕ್ಕೊಂಡಿದ್ದು ಬಿಡೋದ? ಪ್ರಶ್ನೆ ಆಗಬೇಕಾಗಿರೋದು ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.